ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ, ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲಮಂಗಲ ಕ್ರಿಕೆಟ್ನ ಟಾಪ್ 3 ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತೆ ಅಂತ ನಮ್ಮ ಗೌತಮ್ ಗಂಭೀರ್ ಅಣ್ಣನ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡೋದು. ಅದೇನಂತಂದ್ರೆ ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ಇನ್ನೇನು ಕೈಗೆ ಆಯುಧ ತಗೊಳಕ್ಕೂ ಮುಂಚೆನೇ ಡಿಮ್ಯಾಂಡ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದೇನಂತಂದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ಶ್ರೀಲಂಕಾ ODI ಮತ್ತು T20 ಸೀರೀಸ್ಗೆ ಆನೆ ಅನೌನ್ಸ್ ಆಗಿದೆ. ಬಟ್ ಆದರೆ ಅದರಲ್ಲಿ ತುಂಬ ಲಾಂಗ್ ವೀಕಲ್ಲಿ ರೆಸ್ಟ್ ತಗೊತಾ ಇದ್ದಾರೆ ಯಾರ್ಯಾರು? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೂ ಜಸ್ಪ್ರೀತ್ ಬುಮ್ರಾ. ನನಗದೆಲ್ಲ ಗೊತ್ತಿಲ್ಲ ಗುರು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಬುಮ್ರಾ ಬೇಕೇ ಬೇಕು ಶ್ರೀಲಂಕಾ ಸೀರೀಸ್ಗೆ. ಏನಕ್ಕೆ ಅಷ್ಟು ದೊಡ್ಡ ಲಾಂಗ್ ಲೀವು, 6 ವೀಕ್ ಲಾಂಗ್ ಬ್ರೇಕ್ ಏನಕ್ಕೆ ಬೇಕು? ನನಗದೆಲ್ಲ ಗೊತ್ತಿಲ್ಲ. ಅವ್ರು ಮೂವರು ಆಡಲೇಬೇಕು. ಶ್ರೀಲಂಕಾ T20 ಶ್ರೀಲಂಕಾ ODI ಆಡಲೇಬೇಕು, ಅವ್ರು ಬೇಕೇ ಬೇಕು ಅಂತ ಪಟ್ಟಿಡ್ದು ಗೌತಮ್ ಗಂಭೀರ್ ಅವರು ಹಠ ಹಿಡಿದ್ಬಿಟ್ಟವ್ರು ಗುರು. ಅದೇನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಲಾಂಗ್ ವೀಕು ಏನಕ್ಕೆ ಬೇಕು ಅವ್ರಿಗೆ ರೆಸ್ಟು, 6 ವೀಕ್ ಏನಕ್ಕೆ ರೆಸ್ಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಎರಡನೇ ಅಪ್ಡೇಟ್ ಏನಂತಂದ್ರೆ ಮಗ, ನಮ್ಮ ಹಾರ್ದಿಕ್ ಪಾಂಡ್ಯ T20 ವರ್ಲ್ಡ್ ಕಪ್ ವಿನ್ನಿಂಗಲ್ಲಿ ಬೌಲಿಂಗ್ ಮಸ್ತ್ ಮಾಡಿ ವಿನ್ನಿಂಗಿಗೆ ಸಪೋರ್ಟ್ ಮಾಡಿದಂಥವ್ರು ಶ್ರೀಲಂಕಾಗೆ ಅನ್ಅವೈಲೇಬಲ್ ಇದ್ದಾರೆ. ಅಂದರೆ ಕಾರಣ ಅಂತ ಗೊತ್ತಲ್ಲ, ಅವ್ರ ಪರ್ಸನಲ್ ಪ್ರಾಬ್ಲಮ್. ಅದರಿಂದ ಅವರು ಮೋಸ್ಟ್ಲಿ ಶ್ರೀಲಂಕಾ ಮ್ಯಾಚ್ಗೆ ಸಿಗಟ್ ಡೌಟು ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 3 ಏನಂತಂದ್ರೆ ಮಗ, ಅಮಿತ್ ಮಿಶ್ರಾ ಅವರು ಕೊಹ್ಲಿ ಬಗ್ಗೆ ಮಾತ್ರ ಭಯಂಕರ ಬೈದ್ ಬಿಡೋರು. ಅದೇನಂದ್ರೆ ಕೊಹ್ಲಿಗೆ ದುರಾಂಕರ ಗುರು. ಅವ್ನಿಗೇನು ಗುರು ಅಷ್ಟು ದುರಾಂಕರ? ನೇಮು ಫೇಮು ಬಂದಾದ್ಮೇಲೆ ಮನುಷ್ಯ ಹೆಂಗ್ ಚೇಂಜ್ ಆಗ್ತಾನೆ ಅಂತಾರೆ, ಬಲೇ ಚೇಂಜ್ ಆಗ್ಬಿಡ್ತಾರೆ. ಅದರಲ್ಲಿ ಈ ಥರ ಕೊಹ್ಲಿಗೆ ದುರಾಂಕರ ಬೇರೆ ಬಂದ್ಬಿಡದೆ, ಅವ್ರನ್ನ ಮಾತಾಡ್ಸೋದೇ ಬಿಟ್ಬಿಡಿದೆ ಅಂತ ಅಮಿತ್ ಮಿಶ್ರಾ ಅಂತ ಹೇಳಿದರೆ. ಅದ್ರ ಬಗ್ಗೆನೇ ಇನ್ನೊಂದು ರೋಹಿತ್ ಶರ್ಮಾ ಬಗ್ಗೆ ಕೂಡ ಹೇಳಿದರೆ, ಬಟ್ ನೆಗೆಟಿವ್ ಆಗಲ್ಲ, ಪಾಸಿಟಿವ್ ಆಗಿ. ಏನಂತಂದ್ರೆ ರೋಹಿತ್ ಶರ್ಮಾ ಈಸ್ ಎ ಗುಡ್ ಗಾಯ್, ಟೀಮಲ್ಲಿ ಎಲ್ಲರೂ ಈಕ್ವಲ್ ಆಗಿ ನೋಡ್ತಾ ಇದ್ರು, ಈಸ್ ದ ಬೆಸ್ಟ್ ಕ್ಯಾಪ್ಟನ್ ಅಂತಾನು ಒಂದು ಮಾತು ಹೇಳಿದ್ದಾರೆ ಅಮಿತ್ ಮಿಶ್ರಾ ಅವರು. ಅಮಿತ್ ಮಿಶ್ರಾ ಕೊಹ್ಲಿ ಬಗ್ಗೆ ಆ ಥರ ಯಾಕೆ ಹೇಳಿದ್ರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಹತ್ರದಿಂದ ನೋಡೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ. ಬಟ್ ನಾವು ನೋಡಿದ ಮಟ್ಟಿಗೆ ಕಿಂಗ್ ಆ ಥರ ಏನಿಲ್ಲ, ಎಲ್ಲರೂ ಒಂಥರ ಈಕ್ವಾಲಿಟಿ ಮತ್ತೆ ಊರು ತುಂಬಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಇದಾಗಿದೆ ಇವತ್ತಿನ ಕ್ರಿಕೆಟ್ ಟಾಪ್ 3 ಅಪ್ಡೇಟ್. ಸಿಗೋಣ ಮುಂದೆ ನೋಡಿದ್ರೆ ಬಾಯ್.